ಇವತ್ತು ಎಷ್ಟೋ ಜನ ಬಿಟ್ಟು ಹೋದವ್ರಿಗಿಂತ ಉಳಿದು ಹೋದವರು ಪ್ರೀತಿಯಲ್ಲಿ ಏನು ಉಳ್ಕೊಂಡು ಹೋಗಿರ್ತಾರೆ ಅವರೇ ತುಂಬ ಯೋಚನೆ ಮಾಡೋದು. ಅವರಿಗೆ ಆಗುವಂಥ ನೋವು ಬಹುಶಃ ಬೇರೆ ಯಾರಿಗೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ನೋವು ಕಾಡ್ತಿರುತ್ತೆ. ಅಷ್ಟು ಒಂದು ಪ್ರೀತಿಯ ಒಂದು ಕಲ್ಪನಾ ಲೋಕದಲ್ಲಿ, ಬದುಕಿನ ಒಂದು ಇನ್ನೊಂದು ಲೋಕದಲ್ಲಿ ಹೋಗಿ ಯಾರೋ ಆ ಒಂದು ಆಶಾಭಾವನೆಗಳನ್ನು, ಆ ಒಂದು ಕನಸಿನ ಗೋಪುರಗಳನ್ನು ಕಟ್ ಮಾಡಿದಾಗ ತುಂಬ ಹರ್ಟ್ ಆಗುತ್ತೆ. 101% ನಿಜ ಇದು ಅಲ್ವಾ? ಆದರೆ ನಾನು ಪ್ರತಿ ಸಲನೂ ಕೂಡ ಪ್ರತಿಯೊಂದು ವಿಡಿಯೋದಲ್ಲಿ ಅದೇ ಮಾತಾಡ್ತೀನಿ. ಬಿಟ್ಟು ಹೋದವರು ಅವ್ರ ಬಗ್ಗೆ ಯೋಚನೆ ಮಾಡ್ತಾ, ಅವ್ರಿಗೋಸ್ಕರ ಕಣ್ಣೀರು ಹಾಕ್ತಾ, ನಾವು ಎಷ್ಟೇ ಚಡಪಡಿಸಿದ್ರೂ ಏನಾದರೂ ಆಗಕ್ಕೆ ಸಾಧ್ಯ ಇದೆಯಾ? ಇದೊಂದು ಪ್ರಶ್ನೆ ನಂಗೆ ತುಂಬ ಕಾಡುತ್ತೆ. ಪ್ರತಿ ಸಲ ನೀವು ವಿಡಿಯೋ ಮಾಡಬೇಕಾದ್ರೆ ಆ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡುತ್ತೆ, ತುಂಬ ನೋವಾಗತ್ತೆ ಅಣ್ಣ, ನೀವೇನೋ ಮಾತಾಡ್ತೀರಂತ ಕೆಲವರು ಹೇಳ್ತಾರೆ, ಅಥವಾ ಸಮಾಧಾನ ಕೊಟ್ಬಿಡ್ತೀರಾ ಕುರ್ಚಿ ಮೇಲೆ ಕೂತು ಅಂತ ಹೇಳ್ತಾರೆ. ಎಸ್, ನಿಮಗೆ ಸಮಾಧಾನ ಮಾಡೋಕ್ಕೆ 2 ಮಾತಾಡಬಲ್ಲೆ ಬಿಟ್ಟರೆ ಅದನ್ನು ಸರಿಪಡಿಸೋಕ್ಕೆ ನಾನು ಯಾರೂ ಅಲ್ಲ, ನನಗೂ ಆಗೋದಿಲ್ಲ. ಆದರೆ ಸತ್ಯದ ಬಗ್ಗೆ ಮಾತಾಡೋಣ, ವಿಚಾರ ತಿಳ್ಕೊಳ್ಳೋಣ. ಏನು ಬಿಟ್ಟು ಹೋದವ್ರ ಮೇಲೆ ಅಷ್ಟು ಫೋಕಸ್ ಮಾಡಿ, ಅಷ್ಟು ಯೋಚನೆ ಮಾಡಿ, ಅಷ್ಟು ಕೊರಗ್ತಾ ಇರ್ತೀವಿ, ಅಳ್ತಾ ಇರ್ತೀವಿ ಅಂದಮೇಲೆ ಏನು ಆಗ್ಲಿಕ್ಕೆ ಸಾಧ್ಯ ಇದೆ? ರೈಟ್? ನಮ್ಮ ಯೋಚನೆ, ನಮ್ಮ ಬದುಕು ಅಂದಮೇಲೆ ಯಾಕೆ ಆ ಸತ್ಯನ ಒಪ್ಕೊಳ್ಳಲ್ಲ ನಾವು? ಯಾರೊಬ್ಬ ವ್ಯಕ್ತಿ ತೀರ್ಕೊಂಡೋದಾಗ, ನಮ್ಮನ್ನು ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ಸತ್ತೋದಾಗ ಅವತ್ತು ತುಂಬ ಅಳ್ತೀವಿ ನಾವು, ಇನ್ನೊಂದು ದಿನ ತುಂಬ ಅಳ್ತೀವಿ ನಾವು, ಒಂದು ವಾರ ತುಂಬ ಅಳ್ತೀವಿ ನಾವು, ಒಂದು ತಿಂಗಳ ತುಂಬ ಅಳ್ತೀವಿ ನಾವು. ಅದಾದಮೇಲೆ ಅಳು ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತೆ. ಯಥಾ ಪ್ರಕಾರ ಜೀವನ ಏನಿದೆ ಅದನ್ನು ನಡೆಸ್ಕೊಂಡು ಹೋಗಬೇಕು ಅಂತ ರೂಢಿ ಆಗ್ತಾ ಹೋಗುತ್ತೆ. ಯಾಕೆ ಸತ್ಯವನ್ನು ಒಪ್ಕೊಳ್ಳಲ್ಲ ಜನ? ನಾನು ಅದೇ ಹೇಳೋದು, ಯಾರೇ ನಿಮ್ಮನ್ನು ಬಿಟ್ಟು ಹೋಗಲಿ, ಅಗಲಿ ಹೋಗಲಿ, ನೋವು ಆಗುತ್ತೆ, ಇಲ್ಲ ಅಂತ ಹೇಳಲ್ಲ, ಖಂಡಿತವಾಗ್ಲೂ ನೋವಾಗುತ್ತೆ. ಆದರೆ ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ ನನ್ನ ಕೈಯಲ್ಲಿ ಅಂತ ಹೇಳಿದ್ರೆ ಇರೋ ಬದುಕನ್ನು ಹೇಗೆ ಮುಂದೆ ಮೂವ್ ಆನ್ ಮಾಡೋಕ್ಕೆ ಸಾಧ್ಯ ಇದೆ? ಆ್ಯಂಡ್ ಹೇಳೋರು ಪ್ರತಿಕ್ಷಣ ಹೇಳೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊಂಡಾಗ ಮಾತ್ರ ಅದು ಸಮಾಧಾನ ಆಗೋಕ್ಕೆ ಸಾಧ್ಯ. ಯಾರೋ ಒಬ್ಬ ನಿಮಗೆ ಹೊರಗಡೆ ಇರ್ತಕ್ಕಂಥ ವ್ಯಕ್ತಿ ಮಾತಿನ ಮೂಲಕ ದಾರಿ ತೋರಿಸಬಹುದೇ ವಿನಃ, ನಿಮ್ಮ ಕಣ್ಣೀರಿಗೆ, ನಿಮ್ಮ ನೋವಿಗೆ ಸಲಹೆಗಳನ್ನು ಕೊಡಬಹುದೇ ವಿನಃ, ಆ ಯೋಚನೆಗಳಿಗೆ ಕೈ ಹಾಕಿ ಇದನ್ನು ಸರಿಪಡಿಸುವಂಥ ಇನ್ನೊಬ್ರಿಗೆ ಯಾರಿಗೂ ಆ ಒಂದು ಇಲ್ಲಿ ತನಕನೂ ಕೂಡ ಅವಕಾಶ ಸಿಕ್ಕಿಲ್ಲ. ಮೆದುಳೊಳಗಡೆ ಕೈ ಹಾಕಿ ಯೋಚನೆನ ಹಿಂಗೆ ಟಕ ಅಂತ ಸರಿ ಮಾಡ್ಬಿಡೋಣ ಅಂತ. ಕರೆಕ್ಟ್ ಅಲ್ವಾ? ಆ ಯೋಚನೆಗಳನ್ನು ಯಾರು ನೋವನ್ನು ಅನುಭವಿಸ್ತಾ ಇದ್ದೀರಾ, ರಿಯಲೈಸೇಷನ್ ಮಾಡ್ಕೊಳ್ಳಿ. ಬಿಟ್ಟು ಹೋದಂಥ ವ್ಯಕ್ತಿ ಬಿಟ್ಟು ಹೋಗಿ ಆಯಿತು, ಅವರಲ್ಲಿ ಚೆನ್ನಾಗಿ ಊಟ ತಿಂಡಿ ನಾಷ್ಟ ಮಾಡಿಕೊಂಡು ಇನ್ನೊಬ್ಬರೊಟ್ಟಿಗೆ ಚೆನ್ನಾಗಿ ಖುಷಿಯಾಗಿದ್ದಾರೆ ಅಲ್ವಾ? ಅಂದಮೇಲೆ ನಾವು ಯೋಚನೆ ಮಾಡಬೇಕಾಗತ್ತೆ, ಅಲ್ಲಿ ಚೆನ್ನಾಗಿದ್ದಾರೆ, ಬೇಗ ಒಪ್ಕೊಬೇಕು. ಮೋಸ ಮಾಡೋರು, ಕೆಟ್ಟ ವಿಚಾರಗಳು, ಏನು ಕೆಟ್ಟ ಘಟನೆಗಳು, ಏನು ಕೆಟ್ಟ ವ್ಯಕ್ತಿಗಳು ಸರಿಸ್ಬಿಡೋಣ, ನಾನು ಚೆನ್ನಾಗಿ ಬದುಕಬೇಕು ಅಂತ ಯಾರಲ್ಲಿ ಬರುತ್ತಲ್ಲ ಯೋಚನೆ, ಆವಾಗ ಸರಿ ಹೋಗುತ್ತೆ. ಹಾಗಂತೇಳಿ ನಾನು ನೋಡಿ, ಒಂದು ಗಾಯ ಆದ್ರೂ ದೇಹದ ಮೇಲೆ ಎಲ್ಲೋ ಒಂದು ಕಡೆ ಗಾಯ ಆದರೆ ಹಾಸ್ಪಿಟಲಿಗೆ ಹೋಗ್ತೀವಿ. ಯಾವಾಗ ಹೋಗ್ತೀವಿ ಗೊತ್ತಾ? ನೋವು ಆಗ್ತಾ ಇರತ್ತೆ, ಸರಿಪಡಿಸ್ಕೋಬೇಕು ಅಂತ ಯಾವಾಗ ತಲೆಗೆ ಬರುತ್ತಲ್ಲ ಆವಾಗ ಹಾಸ್ಪಿಟಲಿಗೆ ಹೋಗ್ತೀವಿ. ನಾವು ಡಾಕ್ಟ್ರಿಗೆ ತೋರಿಸ್ಕೋತೀವಿ. ನಾವು ಒಂದೇ ದಿನಕ್ಕಾಗಲ್ಲ, ಅದು ದಿನ ನೋವು ಇರುತ್ತೆ. ಆ ನೋವು ತಿಳ್ಕೊಂಡು ಅದಕ್ಕೆ ಆಯಿಂಟ್ಮೆಂಟ್ ಹಚ್ತಾ ಬರ್ತೀವಿ, ಗುಳಿಗೆಗಳು ತಗೊಳ್ತೀವಿ, ಪೇನ್ ಕಿಲ್ಲರ್, ಆ ಒಂದು ಇಂಜೆಕ್ಷನ್ ತಗೋತೀವಿ. ಯಾಕೆ? ಸರಿ ಮಾಡ್ಕೋಬೇಕಂತ. ಪಡಿಸ್ಕೊಳ್ಳೋಕ್ಕೆ ನೋವು ಇದ್ರೆ ಇರಲಿ, ಸರಿಪಡಿಸ್ಕೊಳ್ಳೋಕೆ ಒಪ್ಕೊಳ್ಳಿ, ಮನಸ್ಸಿಗೆ ಹೇಳಿ, ಸಮಾಧಾನ ಮಾಡ್ಕೊಳ್ಳಿ, ಅಪ್ಡೇಟ್ ಆಗಕ್ಕೆ ಹೇಳಿ, ವಿಚಾರಗಳನ್ನು ಬದಲಾವಣೆ ಮಾಡೋಕ್ಕೆ ಹೇಳಿ. ಯಾರಿಗೆ? ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೊಬೇಕು. ಯಾರು ಪ್ರೀತಿ ಬ್ರೇಕಪ್ ಆಗಿ ಮೋಸ ಹೋಗಿ ನೋವಲ್ಲಿ ಒದ್ದಾಡ್ತಿದ್ದೀರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಮಾತು, ಅದು ಒಪ್ಕೊಳ್ಳಿ. ಎಸ್, ಚೀಟ್ರಿ ಇವನು, ಅವನ ಬಗ್ಗೆ ನಾನು ಯೋಚನೆ ಮಾಡಿಕೊಡ್ದು, ನನ್ನ ಲೈಫ್ ಬಗ್ಗೆ ನಾನು ಯೋಚನೆ ಮಾಡಬೇಕು, ಸರಿಪಡಿಸ್ಕೋಬೇಕು. ಯಾವಾಗ ಇದು ಬರುತ್ತಲ್ಲ ಆವಾಗ ಮಾತ್ರ ಇದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ. ನಿಮ್ಮ ಯೋಚನೆಯೇ ನಿಮ್ಮ ಬದುಕು. ಇವತ್ತೇನು ಬಟ್ಟೆ ಹಾಕಿದ್ದೀರಾ, ಇವತ್ತೇನು ಅಡುಗೆ ಮಾಡ್ತೀರಾ, ಏನು ಊಟ ಮಾಡ್ತೀರಾ, ಎಲ್ಲ ನಿಮ್ಮ ಯೋಚನೆ ಬಂದ ಮೇಲೆ ಮಾಡೋದು. ಎಸ್ಸಾರನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಯೋಚನೆ ಇಲ್ಲದೆ ಬದುಕೇ ಇಲ್ಲ ಇವತ್ತು. ಆ ಯೋಚನೆ ಸರಿಪಡಿಸ್ಕೋಬೇಕು ಅಂತ ಹೇಳಿದ್ರೆ ಅಷ್ಟು ಈಸಿ ಇಲ್ಲ. ಅದನ್ನು ಸ್ಟ್ರಾಂಗ್ ಮೆಂಟಾಲಿಟಿ, ಸ್ಟ್ರಾಂಗ್ ಡಿಸಿಷನ್ ತಗೊಳ್ಬೇಕು. ಪಾಸಿಬಿಲಿಟಿ ಇದೆ. ಒಬ್ಬ 20-25 ವರ್ಷದ ಒಬ್ಬ ವ್ಯಕ್ತಿ, ಒಂದು ಹುಡುಗಿ ಅಥವಾ ಹುಡುಗ ಸನ್ಯಾಸತ್ವ ತಗೊಳ್ತಾನೆ ಅಂತ ಹೇಳಿದ್ರೆ ಅದು ಪಾಸಿಬಿಲಿಟಿ ಇದೆ. ಒಬ್ಬ ಬ್ರೇಕಪ್ ಆದಂಥ ವ್ಯಕ್ತಿ ಅಚೀವ್ಮೆಂಟ್ ಮಾಡ್ತಾನೆ, ಅದು ಪಾಸಿಬಿಲಿಟಿ ಇದೆ. ಒಬ್ಬ ವ್ಯಕ್ತಿ ಅತ್ಯದ್ಭುತವಾಗಿರ್ತಕ್ಕಂಥ ಏನೋ ಒಂದು ಕಂಡು ಹಿಡಿತಾನೆ, ಅದು ಪಾಸಿಬಿಲಿಟಿ ಇದೆ. ಅಂದರೆ ಇದು ಪಾಸಿಬಿಲಿಟಿ ಇದೆ. ಬ್ರೇಕಪ್ಪಿಂದ ಹೊರಗಡೆ ಬರೋದು, ಡಿಪ್ರೆಷನ್ನಿಂದ ಹೊರಗಡೆ ಬರೋದು, ಎವ್ರಿಥಿಂಗ್ ಈಸ್ ಪಾಸಿಬಲ್ ಇಫ್ ಯು ಟ್ರೈ. 100% ಇದೆ. ಆಯಿತಾ? ಅದಕ್ಕೆ ನಾವು ಬೆಸ್ಟ್ ಫ್ರೆಂಡ್ ಆಗಿ ಯಾವಾಗ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ಎವ್ರಿಡೇ ಅದನ್ನು ಕೆಲಸ ಮಾಡ್ತೀವಿ, ಅವಾಗ ಮಾತ್ರ ಸರಿ ಹೋಗಲಿಕ್ಕೆ ಸಾಧ್ಯ. ಸ್ನೇಹಿತರೆ, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಎಸ್, ನಿಮಗಿದು ನಿಜ ಅನಿಸಿದರೆ ನಾನು ಹೇಳೋದು, ನಾನು ಯಾವುದೇ ಮೋಟಿವೇಶನ್ ಮಾಡ್ತಿಲ್ಲ, ಇರೋ ಸತ್ಯನ ಅರ್ಥ ಮಾಡಿಸ್ತಾ ಇದ್ದೀನಿ ವಿಡಿಯೋ ಒಳಗಡೆ ಅಷ್ಟೇ. ಮೋಟಿವೇಟ್ ಎರಡು, ಬಟ್ ರಿಯಾಲಿಟಿ ಯಾವಾಗ ವಿಷಯನೇ ಸರ್ ಅಲ್ವಾ? ವಿಷಯ ಇಲ್ಲ ಅಂತ, ಈಗ ಉದಾಹರಣೆ, ಒಂದು ಪ್ಲೇಟ್ ಒಳಗಡೆ ಅನ್ನ, ಈ ಎಕ್ಸಾಂಪಲ್ ಭಾರಿ ಕೊಡ್ತೀನಿ, ಇದನ್ನು ತುಂಬ ಚೆನ್ನಾಗಿ ಬೆಸ್ಟ್ ಎಕ್ಸಾಂಪಲ್ ಅಂತ ತುಂಬ ಜನರಿಗೆ ಸಜೆಸ್ಟ್ ಮಾಡಿದ್ದೀನಿ. ಒಂದು ಪ್ಲೇಟ್ ಒಳಗಡೆ ಅನ್ನ, ಇನ್ನೊಂದು ಪ್ಲೇಟ್ ಒಳಗಡೆ ಅನ್ನ, ಅದರಲ್ಲಿ ಒಂದರಲ್ಲಿ ವಿಷ ಹಾಕಿ ಕೊಟ್ಟ ಮೇಲೆ ವಿಷ ಇರೋ ಪ್ಲೇಟ್ ಅಂತ ತಿಂದರೆ ಸತ್ತೋಗ್ತೀವಿ. ಇದು ಸತ್ಯನೇ
ರೈಟ್? ವಿಷಯ ಎಲ್ಲರೂ ಸೆಲೆಕ್ಟ್ ಮಾಡ್ತೀವಿ. ಹಾಗೆ ಯಾವುದು ಕೆಟ್ಟ ಘಟನೆ ಜೀವನ ಹಾಳು ಮಾಡುತ್ತೆ. ಅದನ್ನು ಬಿಸಾಕಿ ನೀವು ವಿಷಯ ಥರ. ಯಾವುದು ಒಳ್ಳೇದು ಅದನ್ನು ಅಳವಡಿಸ್ಕೊಳ್ಳಿ, ಜೀವನನ ಚೆನ್ನಾಗಿ ರೂಪಿಸ್ಕೋಬೇಕಂತ ಯೋಚನೆ ಬರಲಿ. ಓಕೆ, ಇದಿಷ್ಟೇ ನನ್ನ ಮೆಸೇಜಸ್. ಯಾರಿಗೆ ನಾನು ಮರೆಯೋಕ್ಕಾಗಲ್ಲ ಅಂತ ಹೇಳ್ತಿರಲ್ಲ, ಅದಕ್ಕೆ ರಿಯಾಲಿಟಿ ಮಾತುಗಳನ್ನು, ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಬಗ್ಗೆ ಏನಾದರೂ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ. ಓಕೆ, ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್ ಗೈಸ್, ಲವ್ ಯು, ಬಾಯ್.